ಚಿಂತಾಮಣಿನಮಾಮಿ ತ್ವಾಂ ಚಿಂತಾಯಾಸ್ತಾಪಹಾರಿಣಂ ಅದ್ವೈತಬೋಧನಾಚಾರ್ಯಂ ಸಾಕ್ಷಾತ್ ಶಂಕರರೂಪಿಣಂ ಶ್ರೀನಾಥಂ ಸಚ್ಚಿದಾನಂದಂ ಸರ್ವಸಂಪದದಾಯಕಂ ಚಿಂತಾಮಣಿಯತಿಂ ವಂದೇ ನೀಲಕಂಠಗುರುಂ ಭಜೆ. ನೃಸಿಂಹೋಪಾಸಕಂ ಧೀರಂ ಆತ್ಮವಿದ್ಯಾವಿಶಾರದಂ ಚಿಂತಾಮಣಿಯತಿಂ ವಂದೇ ಸುಬ್ರಹ್ಮಣ್ಯಗುರುಂ ಭಜೆ. ಸ್ವಾನಂದಾಮೃತಸುಪ್ರೀತಂ ಶಂಕರಾಚಾರ್ಯಸೇವಕಂ ಚಿಂತಾಮಣಿಯತಿಂ ವಂದೇ ಶಿವಾನಂದಗುರುಂ ಭಜೆ. ಶ್ರೀ ಶಿವಾನಂದಗುರುಂ ಭಜೆ. ಶ್ರೀ ಸದ್ಗುರು ಚರಣಾರವಿಂದಾಭ್ಯಾಂ ನಮಃ. ಈ ದಿನದ ಶ್ರೀಮದ್ ಭಾಗವತವನ್ನು ನೋಡುವುದಕ್ಕೂ ಮುಂಚೆ ಹಿಂದಿನ ಶ್ರೀಮದ್ ಭಾಗವತವನ್ನು ಏನೆಲ್ಲ ನಾವು ಕೇಳಿದ್ದೇವೆ ಅನ್ನೋದನ್ನು ನೋಡೋಣ. ಪಾಂಡವರು ಕೃಷ್ಣನ ಜೊತೆಗೆ ಸ್ತ್ರೀಯರನ್ನು ಮುಂದಿಟ್ಟುಕೊಂಡು ಗಂಗಾ ನದಿ ತೀರಕ್ಕೆ ಬಂದು ಸ್ನಾನ ಮಾಡಿ ತರ್ಪಣವನ್ನು ಕೊಟ್ಟರು. ಇನ್ನೇನು ಶ್ರೀಕೃಷ್ಣನು ದ್ವಾರಕೆಗೆ ಹೋಗಬೇಕು ಎನ್ನುವಷ್ಟರೊಳಗೆ ಉತ್ತರೆಯೇ ಬಂದು ಶ್ರೀಕೃಷ್ಣನನ್ನು ಪ್ರಾರ್ಥಿಸಿದಳು. ಕಾದ ಕಬ್ಬಿಣದ ಬಾಣವೊಂದು ನನ್ನನ್ನು ಅಟ್ಟಿಸಿಕೊಂಡು ಬರುತ್ತಿದೆ, ನನ್ನ ಗರ್ಭವನ್ನು ನಾಶಪಡಿಸದಂತೆ ನನ್ನನ್ನು ಕಾಪಾಡು ಎಂದು ಕೇಳಿದಳು. ಶ್ರೀಕೃಷ್ಣ ತನ್ನ ದಿವ್ಯವಾದ ಸುದರ್ಶನದಿಂದ ಅದನ್ನು ಕಾಪಾಡಿದ. ಧರ್ಮರಾಜನು ಬಂಧು ಮಿತ್ರ ಮರಣದಿಂದ ಅತ್ಯಂತ ಶೋಕಾಕುಲನಾಗಿದ್ದ. ಅವನಿಗೆ ಶ್ರೀಕೃಷ್ಣ ಅನೇಕ ಇತಿಹಾಸಗಳನ್ನು ಹೇಳಿ ಸಾಂತ್ವನಗೊಳಿಸಲು ಪ್ರಯತ್ನಿಸಿದರೂ ಸಮಾಧಾನ ಆಗಲಿಲ್ಲ. ಹಾಗಾಗಿ ಆತನನ್ನು ಭೀಷ್ಮರ ಬಳಿಗೆ ಕರೆದುಕೊಂಡು ಹೋದ. ಭೀಷ್ಮರು ಧರ್ಮರಾಜನಿಗೆ ಎಲ್ಲ ರೀತಿಯಿಂದ ಸಮಾಧಾನ ಹೇಳಿದರು. ನಂತರ ಉತ್ತರಾಯಣ ಕಾಲವು ಬಂದಿತು. ಆ ಭೀಷ್ಮಾಚಾರ್ಯರು ಶ್ರೀಕೃಷ್ಣನನ್ನು ಯವಯಿಕ್ಕದೆ ನೋಡುತ್ತಾ ಸ್ತುತಿಸಿ ಪ್ರಾಣ ಬಿಟ್ಟರು. ನಂತರ ಧೃತರಾಷ್ಟ್ರನ ಅಪ್ಪಣೆಯಂತೆ ಭಗವಂತನಾದ ಶ್ರೀ ವಾಸುದೇವನ ಅನುಮತಿಯಿಂದ ಯುಧಿಷ್ಠಿರ ರಾಜನು ತನ್ನ ವಂಶ ಪರಂಪರೆಯಿಂದ ಬಂದ ರಾಜ್ಯವನ್ನು ಧರ್ಮದಿಂದ ಆಳತೊಡಗಿದನು. ಇಲ್ಲಿಯವರೆಗೆ ಈ ಕಥೆಯನ್ನು ಕೇಳಿದ್ವಿ. ಈಗ ಮುಂದಿನ ಕಥೆಯನ್ನು ನೋಡೋಣ. ಕೃಷ್ಣಂ ನಾರಾಯಣಂ ವಂದೇ ಕೃಷ್ಣಂ ವಂದೇ ವ್ರಜಪ್ರಿಯಂ ಕೃಷ್ಣಂ ದ್ವೈಪಾಯನಂ ವಂದೇ ಕೃಷ್ಣಂ ವಂದೇ ಪೃಥಾಸುತಂ. ಸೂತ ಪುರಾಣಿಕರನ್ನು ಶೌನಕಾದಿಗಳು ಕೇಳ್ತಾರೆ. ಧಾರ್ಮಿಕ ಶಿರೋಮಣಿಯಾದ ಯುಧಿಷ್ಠಿರ ಮಹಾರಾಜ ತನ್ನ ಸಂಪತ್ತನ್ನು ಕಸಿದುಕೊಳ್ಳುವ ಆಸೆಯಿಂದ ತನ್ನನ್ನು ವಧಿಸಲು ಪ್ರಯತ್ನಪಟ್ಟ ಶತ್ರುಗಳನ್ನು ಸಂಹರಿಸಿ ತನ್ನ ಸಹೋದರರೊಂದಿಗೆ ಹೇಗೆ ರಾಜ್ಯ ಶಾಸನವನ್ನು ಮಾಡಿದ. ಏಕೆಂದರೆ ಭೋಗಗಳಲ್ಲಾದರೂ ಅವನಿಗೆ ಪ್ರವೃತ್ತಿಯೇ ಇರಲಿಲ್ಲ ಅಂತ ಕೇಳ್ತಾರೆ. ಆಗ ಸೂತ ಪುರಾಣಿಕರು ಹೇಳ್ತಾರೆ, ಲೋಕದ ಉಜ್ಜೀವನಕ್ಕಾಗಿ ಅವತಾರ ಮಾಡಿದ ಶ್ರೀಹರಿಯು ಆ ಬಿದಿರಿನ ಮರಗಳು ಇರುತ್ತವಲ್ಲ, ಆ ಮರಗಳು ಒಂದಕ್ಕೊಂದು ಘರ್ಷಣೆಯಾದಾಗ ಬೆಂಕಿಯು ಉದ್ಭವಿಸುತ್ತದೆ. ಆ ಬೆಂಕಿ ಆ ಬಿದಿರಿನ ಮರಗಳನ್ನೇ ಸುಟ್ಟು ಬಿಡುವಂತೆ ಪರಸ್ಪರ ಕಲಹಾಗ್ನಿಯಿಂದ ಸುಟ್ಟು ಹೋಗಿದ್ದ ಕುರುವಂಶದ ಕುಡಿಯಾದ ಪರೀಕ್ಷಿತನನ್ನು ಬದುಕಿಸಿ ಯುಧಿಷ್ಠಿರನನ್ನು ಅವನ ರಾಜ್ಯದಲ್ಲಿ ನೆಲೆಗೊಳಿಸಿ ತುಂಬ ಪ್ರಸನ್ನನಾದ. ಭೀಷ್ಮ ಪಿತಾಮಹರ ಮತ್ತು ಭಗವಂತನಾದ ಶ್ರೀಕೃಷ್ಣನ ಉಪದೇಶದ ಶ್ರವಣದಿಂದ ಧರ್ಮರಾಜನಿಗೆ ಜ್ಞಾನೋದಯವಾಗಿ ಎಲ್ಲ ಭ್ರಾಂತಿಗಳು ಅಳಿದು ಹೋದವು. ಈ ಭಗವಂತನ ಬೆಂಬಲದಿಂದ ಅವನು ಸಮುದ್ರ ಪರ್ಯಂತವಾದ ಇಡೀ ಭೂಮಂಡಲವನ್ನು ಇಂದ್ರನಂತೆ ಆಳತೊಡಗಿದ. ಭೀಮಸೇನ, ಅರ್ಜುನ, ನಕುಲ, ಸಹದೇವ ಹೀಗೆ ತಮ್ಮಂದಿರು ಆತನ ಆಜ್ಞೆಯಂತೆ ಅಂದರೆ ಯುಧಿಷ್ಠಿರ ಮಹಾರಾಜನ ಆಜ್ಞೆಯಂತೆ ನಡೆಯುತ್ತಿದ್ದರು. ಇನ್ನು ಯುಧಿಷ್ಠಿರನ ರಾಜ್ಯದಲ್ಲಿ ಪೂರ್ಣವಾದ ಸುಭಿಕ್ಷವಿದ್ದು ಸುಖಶಾಂತಿಗಳು ನೆಲೆಸಿದ್ದವು.
ಎಷ್ಟು ಸುಖಶಾಂತಿಗಳಾಗಿದ್ದರು ಅಂತಂದರೆ, ಅವಶ್ಯಕತೆ ತಕ್ಕಂತೆ ಯಥೇಷ್ಟವಾಗಿ ಮಳೆ ಸುರಿತಿತ್ತು. ಜೀವನಕ್ಕೆ ಬೇಕಾದ ಎಲ್ಲ ಪದಾರ್ಥಗಳು ಹೇರಳವಾಗಿ ಭೂಮಿಯಿಂದ ಸಿಗ್ತಾ ಇದ್ವು. ಆಕಳುಗಳು ಕೆಚ್ಚಲಲ್ಲಿ ಹಾಲು ಹಿಡಿಸಲಾರದೆ ಕೊಟ್ಟಿಗೆಗಳನ್ನು ಹಾಲಿನಿಂದ ನೆನೆಸುತ್ತಿದ್ವು. ನದಿಗಳು, ಸಮುದ್ರಗಳು, ಪರ್ವತಗಳು, ವನಸ್ಪತಿಗಳು, ಔಷಧಿಗಳು ಹೀಗೆ ಪ್ರತಿಯೊಂದು ಋತುವಿನಲ್ಲಿಯೂ ಯಥೇಷ್ಟವಾಗಿ ತಮ್ಮ ತಮ್ಮ ಸಂಪತ್ತನ್ನು ರಾಜನಿಗೆ ನೀಡ್ತಾ ಇದ್ವು. ಅಜಾತ ಶತ್ರುವಾದ ಯುಧಿಷ್ಠಿರ ಮಹಾರಾಜ ರಾಜ್ಯದಲ್ಲಿ ಯಾವ ಪ್ರಾಣಿಗೂ ಎಂದೂ ಆದಿವ್ಯಾಧಿಗಳು ಅಥವಾ ಕ್ಲೇಶಗಳೇ ಆಗುತ್ತಿರಲಿಲ್ಲ. ತಮ್ಮ ಬಂಧು ಮಿತ್ರರ ಶೋಕವನ್ನು ಹೋಗಲಾಡಿಸಲು ಮತ್ತು ತನ್ನ ತಂಗಿ ಸುಭದ್ರೆಯ ಸಂತೋಷಕ್ಕಾಗಿ ಭಗವಂತನಾದ ಶ್ರೀಕೃಷ್ಣನು ಹಸ್ತಿನಾವತಿಯಲ್ಲೇ ಕೆಲವು ತಿಂಗಳು ಇದ್ದನು. ಕೆಲವು ದಿನಗಳು ಆದವು. ಮತ್ತೆ ಅವನು ಯುಧಿಷ್ಠಿರ ರಾಜನಿಂದ ದ್ವಾರಕೆಗೆ ಹೋಗಲು ಅನುಮತಿಯನ್ನು ಕೇಳಿದ. ಆಗ ಧರ್ಮರಾಜನು ಶ್ರೀಕೃಷ್ಣನ ತುಂಬು ಹೃದಯದಿಂದ ಆಲಿಂಗಿಸಿಕೊಂಡು ಬೀಳ್ಕೊಟ್ಟನು. ಭಗವಂತನು ಅವನಿಗೆ ನಮಸ್ಕಾರ ಮಾಡಿ ರಥವನ್ನು ಏರಿದನು. ಸಮವಯಸ್ಕರಾದ ಕೆಲವರು ಆತನನ್ನು ಅಪ್ಪಿಕೊಂಡರು, ಸಣ್ಣವರು ವಂದಿಸಿಕೊಂಡರು. ಆಗ ಸುಭದ್ರೆ, ದ್ರೌಪದಿ, ಕುಂತಿ, ಉತ್ತರೆ, ಗಾಂಧಾರಿ, ಧೃತರಾಷ್ಟ್ರ, ಯುಯುತ್ಸು, ನಕುಲ, ಸಹದೇವ, ಭೀಮ, ಧೌಮ್ಯರು, ಸತ್ಯವತಿ ಹೀಗೆ ಮುಂತಾದವರೆಲ್ಲರೂ ಶಾಂಘಪಾಣಿಯಾದ ಶ್ರೀಕೃಷ್ಣನ ವಿರಹವನ್ನು ಸಹಿಸಲಾರದೆ ಮೂರ್ಛಿತರಂತಾದರು. ಭಗವಂತನಾದ ಶ್ರೀಕೃಷ್ಣನ ಮಧುರವಾದ ದಿವ್ಯ ಚರಿತ್ರೆಯನ್ನು ಒಮ್ಮೆ ಕೇಳಿದವರೂ ಕೂಡ ಭಗವದ್ಭಕ್ತರ ಸತ್ಸಂಗದಿಂದ ದುಸ್ಸಂಗವನ್ನು ತೊರೆದು ಆ ಹರಿಕಥಾಶ್ರವಣಕ್ಕೆ ಮತ್ತೆ ಮತ್ತೆ ಹಂಬಲಿಸುತ್ತಾರೆ. ಹೀಗಿರುವಾಗ ಆ ಭಗವಂತನನ್ನು ದರ್ಶಿಸುತ್ತಾ, ಸ್ಪರ್ಶಿಸುತ್ತಾ, ಅವನೊಡನೆ ಸಂಭಾಷಿಸುತ್ತಾ, ಅವನ ಜೊತೆ ಕುತ್ಕೊಳ್ಳೋದು, ಅವನ ಜೊತೆ ಭೋಜನೆ ಮಾಡುವುದು, ಅವನ ಜೊತೆ ಮಲ್ಕೊಳ್ಳೋದು, ಹೀಗೆ ಎಲ್ಲದರಲ್ಲೂ ಪಾಲ್ಗೊಳ್ಳುತ್ತಾ ಅವನಿಗೆ ಸಂಪೂರ್ಣವಾಗಿ ತಮ್ಮ ಹೃದಯವನ್ನು ಅರ್ಪಿಸಿ ಆನಂದಿಸುತ್ತಿದ್ದ ಪಾಂಡವರಿಗೆ ಅವನ ಅಗಲಿಕೆ ಸಹಿಸಲಾಗಿದೆ. ಅವರ ಚಿತ್ತ ಶ್ರೀಕೃಷ್ಣನಲ್ಲಿಗೆ ಲೀನವಾಗಿತ್ತು. ಯವೈಕ್ಯದ ಕಣ್ಣುಗಳಿಂದ ಅವನನ್ನೇ ನೋಡುತ್ತಾ ಅವನ ಸ್ನೇಹಕ್ಕೆ ಕಟ್ಟುಬಿದ್ದು ಅವನ ಹಿಂದೆಯೇ ಓಡಾಡುತ್ತಿದ್ದರು. ಭಗವಂತನಾದ ಶ್ರೀಕೃಷ್ಣ ಅರಮನೆಯಿಂದ ಹೊರಡುತ್ತಲೇ ಬಂದು ಸ್ತ್ರೀಯರ ಕಣ್ಣುಗಳು ಪ್ರೇಮಾಶ್ರುಗಳಿಂದ ತುಂಬಿ ಉಕ್ಕಿ ಬರುತ್ತಿದ್ದವು. ಆದರೆ ಅವರು ಪ್ರಯಾಣದ ಸಮಯದಲ್ಲಿ ಅಪಶಕುನವಾಗದಿರಲೆಂದು ಬಹಳ ಕಷ್ಟದಿಂದ ಅಶ್ರುಧಾರಿಯನ್ನು ತಡೆದುಕೊಂಡರು. ಭಗವಂತನ ಪ್ರಸ್ಥಾನದ ಸಮಯದಲ್ಲಿ ಮೃದಂಗ, ಶಂಖ, ಭೇರಿ, ವೀಣೆ, ಡೊಳ್ಳು, ತಮಟೆ, ಘಂಟೆ, ದುಂದುಬಿಗಳು ಹೀಗೆ ಮಂಗಳ ವಾದ್ಯಗಳು ಮೊಳಗಿದುವು. ಭಗವಂತನನ್ನು ದರ್ಶಿಸುವ ಆಸೆಯಿಂದ ಕುರುವಂಶದ ಸ್ತ್ರೀಯರು ಮೇಲ್ಮಹಡಿಗಳನ್ನೇರಿ ಕಣ್ಣುಗಳಿಗೆ ಹಬ್ಬವಾದ ಶ್ರೀ ಭಗವಂತನ ಕಡೆಗೆ ಪ್ರೇಮ ಲಜ್ಜೆಗಳಿಂದ ಕೂಡಿದ ಮಂದಹಾಸದ ನೋಟವನ್ನು ಬೀರಿ ಅವನ ಮೇಲೆ ಹೂ ಮೊಳಗಿರಿದರು. ಹೀಗೆ ಅಜಾತಶತ್ರುವಾದ ಯುಧಿಷ್ಠಿರನು ಭಗವಂತನಾದ ಶ್ರೀಕೃಷ್ಣನ ರಕ್ಷಣೆಗಂತ ಆನೆ, ಕುದುರೆ, ರಥ, ಕಾಲಾಳುಗಳು ಇವುಗಳಿಂದ ಕೂಡಿದ ಚತುರಂಗ ಸೇನೆಯನ್ನು ಕಳಿಸಿಕೊಟ್ಟ. ಯಾಕಂತಂದರೆ ಮಾರ್ಗದಲ್ಲಿ ಯಾರಾದರೂ ಶತ್ರುಗಳು ಆಕ್ರಮಣ ಮಾಡಬಹುದೆಂದು ಅತಿ ಸ್ನೇಹದಿಂದ ಶಂಕಿಸುತ್ತಾ ಅವನು ಹಾಗೆ ಕಳಿಸಿಕೊಟ್ಟ. ಪರಮ ಪ್ರೇಮವಶರಾಗಿ ಆತನ ಅಗಲಿಕೆಯನ್ನು ಸಹಿಸದೆ ಬಹುದೂರದವರೆಗೆ ತನ್ನನ್ನೇ ಅನುಸರಿಸಿ ಬಂದ ಕುರುವಂಶೀಯರಾದ ಪಾಂಡವರನ್ನು ಭಗವಂತನಾದ ಶ್ರೀಕೃಷ್ಣ ತುಂಬ ಆಗ್ರಹದಿಂದ ಹಿಂದಿರುಗಿಸಿದೆ. ಸಾತ್ಯಕಿ, ಉದ್ಧವರೇ ಮುಂತಾದ ಗೆಳೆಯರೊಂದಿಗೆ ದ್ವಾರಕೆಗೆ ಪ್ರಯಾಣ ಬೆಳೆಸಿದ. ಹೀಗೆ ಪ್ರಯಾಣ ಬೆಳೆಸಿ ಕುರುಜಾಂಗಲ, ಪಾಂಚಾಲ, ಶೂರಸೇನ, ಯಮುನೆಯ ದಡದಲ್ಲಿ ಇರುವ ಸ್ಥಳಗಳನ್ನು, ಬ್ರಹ್ಮಾವೃತ, ಕುರುಕ್ಷೇತ್ರ, ಮತ್ಸ್ಯ, ಸಾರಸ್ವತ, ಮರುಧನ್ವ ದೇಶಗಳನ್ನು ದಾಟಿ ಸೌವೀರ ಮತ್ತು ಆಭೀರ ದೇಶಗಳ ಪಶ್ಚಿಮದಲ್ಲಿರುವ ಆನರ್ತ ದೇಶಕ್ಕೆ ಮಹಾಪ್ರಭುವು ದಯಮಾಡಿಸಿದ. ಈ ವೇಳೆಗಾಗಲೇ ಬಹುದೂರ ಪ್ರಯಾಣ ಮಾಡಿದ್ದರಿಂದ ಆತನ ರಥದ ಕುದುರೆಗಳು ಬಳಲಿದ್ದವು. ಮಾರ್ಗ ಮಧ್ಯದಲ್ಲಿ ಜನರು ಆತನಿಗೆ ಕಾಣಿಕೆಯನ್ನು ತಂದೊಪ್ಪಿಸಿ ಗೌರವ ಸೂಚಿಸುತ್ತಿದ್ದರು. ಸಾಯಂಕಾಲವಾಗುತ್ತಲೇ
ಶ್ರೀಕೃಷ್ಣ ರಥದಿಂದ ಕೆಳಗಿಳಿದು ಸಂಧ್ಯಾವಂದನೆ ಮಾಡಿದ. ಇದು ಅವನ ದಿನಚರ್ಯೆ ಆಗಿತ್ತು. ಆಗಲೇ ಸೂರ್ಯಾಸ್ತವಾಗಿ ಇವರೆಲ್ಲರೂ ದ್ವಾರಕೆಯ ಗಡಿಗೆ ತಲುಪಿದರು. ಭಗವಂತನಾದ ಶ್ರೀಕೃಷ್ಣ ತನ್ನ ಸಮೃದ್ಧವಾದ ಅನರ್ಥ ದೇಶಕ್ಕೆ ತಲುಪಿ ಅಲ್ಲಿ ತನ್ನ ಶ್ರೇಷ್ಠವಾದ ಪಾಂಚಜನ್ಯ ಶಂಖವನ್ನು ಊದಿದ. ಆ ದಿವ್ಯ ಶಂಖಧ್ವನಿಯನ್ನು ಕೇಳಿದೊಡನೆ ಅಲ್ಲಿಯ ಜನರ ವಿರಹ ವೇದನೆ ಉಪಶಮನವಾದಂತಾಯಿತು. ಜಗತ್ತಿನ ಸಕಲ ಭಯಗಳನ್ನು ಹೋಗಲಾಡಿಸುವ ಆ ಶಂಖನಾದವನ್ನು ಕೇಳಿದ ಪ್ರಜಾಜನರೆಲ್ಲರೂ ತಮ್ಮ ಪ್ರಭುವಾದ ಶ್ರೀಕೃಷ್ಣನ ದರ್ಶನದ ಲಾಲಸೆಯಿಂದ ಅವನನ್ನು ಎದುರುಗೊಳ್ಳಲು ನಗರದ ಹೊರಭಾಗಕ್ಕೆ ಬಂದರು. ಇನ್ನು ದ್ವಾರಕೆಯಲ್ಲಿ ಶ್ರೀಕೃಷ್ಣ ಇಲ್ಲದೇ ಇದ್ದಾಗ ಆ ದ್ವಾರಕೆಯನ್ನು ಯಾರು ರಕ್ಷಿಸುತ್ತಿದ್ದರು ಅಂತಂದರೆ ಪರಾಕ್ರಮವುಳ್ಳ ಮಧು, ಭೋಜ, ದಾಶಾರಹ, ಅರ್ಹ, ಕುಕೂರ, ಅಂಧಕ, ವೃಷಿವಂಶೀಯರು ಭಗವಂತನ ದ್ವಾರಕೆಯನ್ನು ಸಂರಕ್ಷಿಸುತ್ತಿದ್ದರು. ಭಗವಂತನಿಂದಲೇ ಅವರಿಗೆ ಈ ಶಕ್ತಿ ಪ್ರಾಪ್ತವಾಗಿತ್ತು. ರಾಜಮಾರ್ಗಗಳು, ರಥಬೀದಿಗಳು, ಅಂಗಡಿ ಬೀದಿಗಳು, ಅಂಗಳಗಳು ಗುಡಿಸಿ ಸಾರಿಸಿ ರಂಗವಲ್ಲಿಯನ್ನು ಇಟ್ಟು ಸುಗಂಧ ದ್ರವ್ಯಗಳನ್ನು ಸಿಂಪಡಿಸಿ ಅಲಂಕರಿಸಿದರು. ಪ್ರತಿಯೊಂದು ಮನೆಯ ಬಾಗಿಲಲ್ಲಿಯೂ ಅಕ್ಷತೆ, ಹಣ್ಣುಗಳು, ಕಬ್ಬು, ನೀರಿನಿಂದ ತುಂಬಿದ ಕಲಶಗಳು, ಕಾಣಿಕೆ ಮೊದಲಾದ ವಸ್ತುಗಳು, ಧೂಪ, ದೀಪ ಮುಂತಾದ ಪೂಜಾ ದ್ರವ್ಯಗಳು ಇರಿಸಿ ಅಲಂಕರಿಸಿದ್ದರು. ತಮ್ಮ ಭಗವಂತನಾದ ಶ್ರೀಕೃಷ್ಣ ಬಂದಿರುವನೆಂದು ಕೇಳಿದೊಡನೆ ಮಹಾತ್ಮನಾದ ವಸುದೇವ, ಅಕ್ರೂರ, ಉಗ್ರಸೇನ, ಅದ್ಭುತ ಪರಾಕ್ರಮವುಳ್ಳ ಬಲರಾಮ, ಪ್ರದ್ಯುಮ್ನ, ಚಾರುದೇಶ್ನ ಇವರೆಲ್ಲರೂ ಉಕ್ಕಿ ಬಂದು ತಮ್ಮ ಸಂತೋಷದ ಭರದಲ್ಲಿ ನಿದ್ರೆ, ವಿಶ್ರಾಂತಿ, ಭೋಜನಗಳೇ ಹೀಗೆ ದಿನನಿತ್ಯದ ಕರ್ಮಗಳನ್ನು ಮರೆತು ಪಟ್ಟದಾನೆಯನ್ನು ಮುಂದಿಟ್ಟುಕೊಂಡು ಮಂಗಳ ದ್ರವ್ಯಯುಕ್ತರಾದ ಬ್ರಾಹ್ಮಣರೊಡನೆ ಶಂಖವನ್ನು, ಕೊಂಬು, ಕಹಳೆ ಮುಂತಾದ ಮಂಗಳವಾದ್ಯಗಳನ್ನು ಮೊಳಗಿಸುತ್ತಾ ವೇದ ಘೋಷಣೆಗಳೊಡನೆ ರಥವನ್ನೇರಿ ಹೊರಟು ಆದರ ಬುದ್ಧಿಯಿಂದ ಭಗವಂತನನ್ನು ಎದುರುಗೊಂಡರು. ಹೀಗೆ ಭಗವಂತನಾದ ಶ್ರೀಕೃಷ್ಣ ನೆಂಟರಿಷ್ಟರನ್ನು, ನಾಗರಿಕರನ್ನು, ಸೇವಕರನ್ನು ಅವರವರ ಯೋಗ್ಯತೆಗೆ ತಕ್ಕಂತೆ ಬೇರೆ ಬೇರೆಯಾಗಿ ಸಂಧಿಸಿ ಎಲ್ಲರನ್ನೂ ಸನ್ಮಾನಿಸಿದ. ಕೆಲವರಿಗೆ ತಲೆಬಾಗಿ ವಂದಿಸಿ, ಕೆಲವರಿಗೆ ಮಾತಿನಿಂದ ಅಭಿನಂದಿಸಿ, ಕೆಲವರನ್ನು ಅಪ್ಪಿಕೊಂಡು, ಕೆಲವರ ಕೈ ಕುಲುಕಿ, ಕೆಲವರನ್ನು ಕಂಡು ಮುಗುಳ್ನಗೆ ಬೀರಿ, ಇನ್ನೂ ಕೆಲವರನ್ನು ನೋಟದಿಂದಲೇ ಗೌರವಿಸಿದನು. ಹೀಗೆ ಪ್ರತಿಯೊಬ್ಬರಿಗೂ ಬೇಕಾದ ವರಗಳನ್ನು ಕೊಟ್ಟು ಅನುಗ್ರಹಿಸಿದ. ಎಲ್ಲ ವರ್ಗದ ಜನರನ್ನು ಸಂತೋಷಗೊಳಿಸಿ ಗುರುಜನರಿಂದ, ವೃದ್ಧರಾದ ಸಪತ್ನೀಕ ಬ್ರಾಹ್ಮಣರಿಂದ ಹಾಗೂ ಇತರರಿಂದ ಆಶೀರ್ವಾದಗಳನ್ನು ಪಡೆದನು. ಹೀಗೆ ಎಲ್ಲರಿಂದೊಳಗೂಡಿ ಭಗವಂತನಾದ ಶ್ರೀಕೃಷ್ಣನು ನಗರವನ್ನು ಪ್ರವೇಶಿಸಿದ. ಹೀಗೆ ನಗರವನ್ನು ಪ್ರವೇಶಿಸಿ ಕೆಲವು ದಿನಗಳ ಪರ್ಯಂತ ದ್ವಾರಕೆಯಲ್ಲಿದ್ದ ಶ್ರೀಕೃಷ್ಣ ಇನ್ನು ಇಲ್ಲಿ ಧರ್ಮರಾಜನು ಅತುಲ ಸಂಪತ್ತಿನಿಂದ ದೊಡ್ಡ ದೊಡ್ಡ ಯಜ್ಞಗಳನ್ನು ಮಾಡಿ ಶ್ರೇಷ್ಠವಾದ ಲೋಕಗಳನ್ನು ಗಳಿಸಿದ್ದನು. ಅವನಿಗೆ ರಾಣಿಯರು, ಒಡ ಹುಟ್ಟಿದವರು ಅನುಕೂಲರಾಗಿದ್ದರು. ಇಡೀ ಜಂಬೂದ್ವೀಪಕ್ಕೆ ಒಡೆಯನಾಗಿದ್ದು ಅವನ ಕೀರ್ತಿ ಸ್ವರ್ಗವನ್ನು ವ್ಯಾಪಿಸಿತ್ತು. ದೇವತೆಗಳು ಆಸೆ ಪಡಬಹುದಾದ ಭೋಗ ಸಮೃದ್ಧಿಯನ್ನು ಅವನು ಹೊಂದಿದ್ದನು. ಆದರೂ ಹಸಿದಿರುವ ಮನುಷ್ಯನಿಗೆ ಭೋಜನವಲ್ಲದೆ ಬೇರೆ ಯಾವುದೂ ರುಚಿಸದಂತೆಯೇ ಅವನಿಗೆ ಭಗವಂತನಲ್ಲದೆ ಬೇರೆ ಯಾವ ಸುಖ ಸಂಪತ್ತು ರುಚಿಸುತ್ತಿರಲಿಲ್ಲ. ಉತ್ತರೆಯ ಗರ್ಭದಲ್ಲಿದ್ದ ವೀರ ಶಿಶು ಪರೀಕ್ಷಿತ್ತು ಅಶ್ವತ್ಥಾಮನ ಬ್ರಹ್ಮಾಸ್ತ್ರದ ತೇಜದಿಂದ ಸುಡುತ್ತಿರುವಾಗ ಅದು ತನ್ನ ಕಣ್ಣ ಮುಂದೆ ಒಂದು ಜ್ಯೋತಿರ್ಮಯ ಪುರುಷನನ್ನು ಕಂಡಿತು. ಆ ಪುರುಷನು ಅಂಗುಷ್ಠ ಗಾತ್ರದಷ್ಟಿದ್ದರೂ ಅವನ ತೇಜಸ್ಸು ಅತ್ಯದ್ಭುತವಾಗಿತ್ತು. ಅನಂತರ ಎಲ್ಲ ಗ್ರಹಗಳು ಅನುಕೂಲವಾಗಿ ಎಲ್ಲ ಸದ್ಗುಣಗಳು ಕೂಡಿ ಸುಫಲಪ್ರದವಾಗಿದ್ದ ಶುಭ ಸಮಯದಲ್ಲಿ ಪಾಂಡವರ ವಂಶದ ಕುಡಿಯಾದ ಸುಪುತ್ರನ ಜನನ ಆಯಿತು. ಆ ಶಿಶುವು ತನ್ನ ತೇಜಸ್ಸಿನಿಂದ ಪಾಂಡುರಾಜನೇ ಮರಳಿ ಹುಟ್ಟಿ ಬಂದಂತೆ ಬೆಳಗುತ್ತಿತ್ತು. ಮೊಮ್ಮಗನು ಹುಟ್ಟಿದ ಸಮಾಚಾರವನ್ನು ಕೇಳಿ ಯುಧಿಷ್ಠಿರನ ಮನಸ್ಸಿಗೆ ಬಹಳ ಸಂತೋಷವಾಯಿತು. ಅವನು ಧೌಮ್ಯ, ಕೃಪಾಚಾರ್ಯರೇ ಮುಂತಾದ ಬ್ರಾಹ್ಮಣರಿಂದ ಮಗುವಿಗೆ ಮಂಗಳ ವಾಚನ ಮಾಡಿಸಿ
ಜಾತಕರ್ಮ ಸಂಸ್ಕಾರವನ್ನು ನೆರವೇರಿಸಿದನು. ದಾನಕ್ಕೆ ಯೋಗ್ಯವಾದ ದೇಶ, ಕಾಲ, ಪಾತ್ರಗಳಾವುವು ಎಂಬುದನ್ನರಿತ ಮಹಾರಾಜ ಯುಧಿಷ್ಠಿರನು ಪ್ರಜಾತೀರ್ಥ ಎಂಬ ಸಮಯದಲ್ಲಿ, ಅರ್ಥಾತ್ ಹೊಕ್ಕಳು ಬಳ್ಳಿ ಕತ್ತರಿಸುವ ಮೊದಲೇ ಬ್ರಾಹ್ಮಣರಿಗೆ ಸುವರ್ಣ, ಗೋ, ಭೂಮಿ, ಗ್ರಾಮಗಳನ್ನು, ಉತ್ತಮ ಜಾತಿಯ ಆನೆ ಕುದುರೆಗಳನ್ನು ದಾನ ಮಾಡಿ ಮೃಷ್ಟಾನ್ನ ಭೋಜನವನ್ನು ಮಾಡಿಸಿದ. ಇವುಗಳಿಂದ ಸಂತೋಷಗೊಂಡ ಬ್ರಾಹ್ಮಣರು ಅತ್ಯಂತ ವಿನಯಶಾಲಿಯಾದ ಯುಧಿಷ್ಠಿರನಲ್ಲಿ ಹೀಗೆ ಹೇಳ್ತಾರೆ: ಪುರುವಂಶ ಶಿರೋಮಣಿಯೇ, ನಿವಾರಿಸಲು ಅಸಾಧ್ಯವಾದ ಕಾಲದ ಗತಿಯಂತೆ ಪವಿತ್ರವಾದ ಈ ಕುರುವಂಶವು ಇನ್ನೇನು ವಿನಾಶ ಹೊಂದಿಬಿಡುವುದು ಎನ್ನುವಷ್ಟರಲ್ಲಿ ಸರ್ವಸಮರ್ಥನಾದ ಭಗವಂತನಾದ ಶ್ರೀ ಮಹಾವಿಷ್ಣುವು ನಿಮ್ಮ ಮೇಲೆ ಕೃಪೆಗೈದು ನಿಮಗೆ ಈ ಬಾಲಕನನ್ನು ದಯಪಾಲಿಸಿ ಅವರನ್ನು ಸಂರಕ್ಷಿಸಿದ್ದಾನೆ. ಆದ್ದರಿಂದ ಇವನಿಗೆ ವಿಷ್ಣುವ್ರಾತ ಎಂಬ ಹೆಸರಾಗುವುದು. ನಿಸ್ಸಂದೇಹವಾಗಿ ಈ ಬಾಲಕನು ಲೋಕದಲ್ಲಿ ಮಹಾಯಶಸ್ವಿಯೂ ಪರಮ ಭಗವದ್ಭಕ್ತನೂ ಆದ ಮಹಾಪುರುಷನಾಗ್ತಾನೆ ಅಂತ ಹೇಳಿದರು. ಆಗ ಯುಧಿಷ್ಠಿರನು ಹೇಳ್ತಾನೆ: ಪೂಜ್ಯರೇ, ಈ ಬಾಲಕ ತನ್ನ ಉಜ್ವಲವಾದ ಕೀರ್ತಿಯಿಂದ ನಮ್ಮ ವಂಶದ ಪುಣ್ಯ ಶ್ಲೋಕರಾದ ಮಹಾತ್ಮರಾದ ರಾಜರ್ಷಿಗಳನ್ನು ಅನುಸರಿಸುತ್ತಾನ ಅಂತೇಳಿ ಕೇಳ್ತಾನೆ. ಆಗ ಬ್ರಾಹ್ಮಣರು ಹೇಳ್ತಾರೆ: ಇವನು ಮನುಪುತ್ರನಾದ ಇಕ್ಷ್ವಾಕು ಮಹಾರಾಜನಂತೆ ತನ್ನ ಪ್ರಜೆಗಳನ್ನು ಪಾಲಿಸ್ತಾನೆ, ಹಾಗೂ ದಶರಥನಂದನ ಭಗವಾನ್ ಶ್ರೀರಾಮನಂತೆ ಬ್ರಾಹ್ಮಣ ಭಕ್ತನು, ಸತ್ಯ ಪ್ರತಿಜ್ಞನೂ ಆಗ್ತಾನೆ. ಇವನು ಉಶೀನರ ಅರಸನಾದ ಶಿಬಿಯಂತೆ ದಾನ ಕೊಡುವವನು, ಶರಣಾಗತ ವತ್ಸರನು ಆಗ್ತಾನೆ. ಯಜ್ಞಗಳನ್ನಾಚರಿಸುವವರಲ್ಲಿ ದುಷ್ಯಂತ ಪುತ್ರ ಭರತನಂತೆ ಆಗಿ ತನ್ನ ವಂಶದ ಕೀರ್ತಿಯನ್ನು ಹರಡುತ್ತಾನೆ. ಧನುರ್ಧಾರಿಗಳಲ್ಲಿ ಕಾರ್ತವೀರ್ಯಾರ್ಜುನನಿಗೂ ತನ್ನ ತಾತನಾದ ಅರ್ಜುನನಿಗೂ ಸಮಾನವಾಗಿ ಅಗ್ರಗಣ್ಯನಾಗ್ತಾನೆ. ಅಗ್ನಿಯಂತೆ ಎದುರಿಸಲು ಅಶಕ್ಯವಾದ ಪ್ರತಾಪವುಳ್ಳವನು, ಸಮುದ್ರದಂತೆ ಅತಿಕ್ರಮಿಸಲು ಅಸಾಧ್ಯನೂ ಆಗ್ತಾನೆ. ಸಿಂಹದಂತೆ ಮಹಾಪರಾಕ್ರಮಿಯು, ಹಿಮಾಲಯದಂತೆ ಸರ್ವರಿಗೂ ಆಶ್ರಯನು, ಪೃಥ್ವಿಯಂತೆ ಕ್ಷಮಾಗುಣಶಾಲಿಯು, ಪ್ರಜೆಗಳ ವಿಷಯದಲ್ಲಿ ತಂದೆ ತಾಯಿಯರಂತೆ ಸಹನಶೀಲನೂ ಆಗ್ತಾನೆ. ಹೀಗೆ ಸಮಸ್ತ ಶ್ರೇಷ್ಠ ಗುಣಗಳ ಮಹಾತ್ಮ್ಯವನ್ನು ಹೊಂದಿರುವ ವಿಷಯದಲ್ಲಿ ಶ್ರೀಕೃಷ್ಣ ಪರಮಾತ್ಮನು ಅನುಸರಿಸುತ್ತಾನೆ. ರಂತಿದೇವನಂತೆ ಉದಾರನು, ಯಯಾತಿಯಂತೆ ಧಾರ್ಮಿಕನೂ ಆಗುವನು. ಧೈರ್ಯದಲ್ಲಿ ಬಲಿಚಕ್ರವರ್ತಿಯಂತೆಯೂ, ಭಗವಂತನಾದ ಶ್ರೀಕೃಷ್ಣನ ಭಕ್ತಿಯ ನಿಷ್ಠೆಯಲ್ಲಿ ಪ್ರಹ್ಲಾದನಂತೆಯೂ ಆಗ್ತಾನೆ. ಇವನು ಅನೇಕ ಅಶ್ವಮೇಧಯಾಗಗಳನ್ನು ಮಾಡ್ತಾನೆ. ಗುರು ಹಿರಿಯರ ಸೇವೆಯನ್ನು ನಿಷ್ಠೆಯಿಂದ ಮಾಡ್ತಾನೆ. ಇವನ ವಂಶದಲ್ಲಿ ರಾಜರ್ಷಿಗಳು ಜನಿಸ್ತಾರೆ. ಮರ್ಯಾದೆ ಮೀರಿ ನಡೆಯುವವರನ್ನು ಈತನು ದಂಡಿಸುವನು. ಭೂಮಿಯಲ್ಲಿ ಧರ್ಮವನ್ನು ಸ್ಥಾಪಿಸಲಿಕ್ಕಾಗಿ ಕಲಿಯುಗವನ್ನು ನಿಗ್ರಹಿಸುತ್ತಾನೆ. ಕೊನೆಗೆ ಬ್ರಾಹ್ಮಣ ಪುತ್ರನ ಶಾಪದಿಂದ ತನಗೆ ತಕ್ಷಕನಿಂದ ಸಾವು ಒದಗುವುದೆಂಬುದನ್ನು ತಿಳಿದು ಸರ್ವಸಂಗ ಪರಿತ್ಯಾಗ ಮಾಡಿ ಶ್ರೀಹರಿಗೆ ಶರಣಾಗ್ತಾನೆ. ಕೊನೆಗೆ ವ್ಯಾಸಪುತ್ರರಾದ ಶುಕ ಮಹಾಮುನಿಗಳಿಂದ ಆತ್ಮಸ್ವರೂಪದ ಯಥಾರ್ಥ ಜ್ಞಾನವನ್ನು ಪಡೆದು ಗಂಗಾ ತೀರದಲ್ಲಿ ದೇಹತ್ಯಾಗ ಮಾಡಿ ನಿಶ್ಚಯವಾಗಿಯೂ ಅಭಯ ಪದವನ್ನು ಅರ್ಥಾತ್ ಭಗವದ್ಧಾಮವನ್ನು ಪಡೆಯುತ್ತಾನೆ. ಹೀಗೆ ಜ್ಯೋತಿಷಶಾಸ್ತ್ರದಲ್ಲಿ ಪ್ರವೀಣರಾದ ಬ್ರಾಹ್ಮಣರು ಆ ಧರ್ಮರಾಜನಿಗೆ ಆ ಬಾಲಕನ ಭವಿಷ್ಯವನ್ನು ತಿಳಿಸಿ ಯಥೋಚಿತ ಸಂಭಾವನೆಯನ್ನು ಪಡೆದು ತಮ್ಮ ತಮ್ಮ ಮನೆಗಳಿಗೆ ತೆರಳಿದರು. ಆ ರಾಜಕುಮಾರನೇ ಮುಂದೆ ಪರೀಕ್ಷಿತ ಎಂಬ ಹೆಸರಿನಿಂದ ವಿಖ್ಯಾತನಾಗ್ತಾನೆ. ತಾನು ತಾಯಿಯ ಗರ್ಭದಲ್ಲಿದ್ದಾಗ ಸಂದರ್ಶಿಸಿದ ಪರಮಪುರುಷನನ್ನೇ ಸ್ಮರಿಸುತ್ತಾ ಅವನು ಯಾರಾಗಿರಬಹುದು, ಎಲ್ಲಿರಬಹುದು ಎಂದು ಪರೀಕ್ಷಿಸುತ್ತಿದ್ದರಿಂದ ಅವನಿಗೆ ಈ ಹೆಸರು ಬಂದಿತು. ಆ ರಾಜಕುಮಾರನು ತನ್ನ ಗುರು ಹಿರಿಯರಿಂದ ಪೋಷಿಸಲ್ಪಡುತ್ತಾ ಶುಕ್ಲ ಪಕ್ಷದಲ್ಲಿ ತನ್ನ ಕಲೆಗಳಿಂದ ವೃದ್ಧಿಸುವ ಚಂದ್ರನಂತೆ ಶೀಘ್ರದಲ್ಲಿ ಬೆಳೆದು ದೊಡ್ಡವನಾದನು. ಆಗಲೇ ಯುಧಿಷ್ಠಿರ ರಾಜನಿಗೆ ಸ್ವಜನ ಸಂಹಾರದ ಪ್ರಾಯಶ್ಚಿತ್ತವಾಗಿ ಅಶ್ವಮೇಧವನ್ನು ಮಾಡುವ ಮನಸ್ಸಾಯಿತು. ಆದರೆ ಅದಕ್ಕಾಗಿ ಪ್ರಜೆಗಳಿಂದ ಕಂದಾಯ
ಮತ್ತು ದಂಡಗಳ ರೂಪದಲ್ಲಿ ದೊರೆಯುತ್ತಿದ್ದ ಧನವನ್ನು ಬಿಟ್ಟು ಬೇರೆ ಯಾವ ಧನವೂ ಇಲ್ಲದಿರುವುದರಿಂದ ಅವನು ಚಿಂತಾಕ್ರಾಂತನಾಗ್ತಾನೆ. ಆಗ ಅವನ ಅಭಿಪ್ರಾಯವನ್ನರಿತ ಭಗವಂತನಾದ ಶ್ರೀಕೃಷ್ಣನ ಪ್ರೇರಣೆಯಂತೆ ಅವನ ಸೋದರರು ಉತ್ತರ ದಿಕ್ಕಿಗೆ ಹೋಗಿ ಮರುತ್ ರಾಜನು ಬ್ರಾಹ್ಮಣರು ಹಿಂದೆ ಬಿಟ್ಟು ಹೋದ ಹೇರಳವಾದ ಧನವನ್ನು ತಂದರು. ಅಂದರೆ ಹಿಂದೆ ಮರುತ್ ಮಹಾರಾಜ ಒಂದು ಅದ್ಭುತವಾದ ಯಜ್ಞವನ್ನು ಮಾಡಿದ. ಅದರಲ್ಲಿ ಅವನು ಉಪಯೋಗಿಸಿದ ಎಲ್ಲ ಪಾತ್ರೆಗಳು ಬಂಗಾರದ ಪಾತ್ರೆಗಳಾಗಿದ್ದವು. ಯಜ್ಞ ಮುಗಿದ ನಂತರ ಅವನು ಪಾತ್ರೆಗಳನ್ನು ಉತ್ತರ ದಿಕ್ಕಿನಲ್ಲಿ ಎಸೆದು ಬಿಟ್ಟನಂತೆ. ಅವನು ಆಗ ಬ್ರಾಹ್ಮಣರಿಗೆ ದಾನ ಮಾಡಿದ ಧನ ಎಷ್ಟು ಹೆಚ್ಚಾಗಿತ್ತೆಂದರೆ ಅವರು ಅದನ್ನು ತೆಗೆದುಕೊಂಡು ಹೋಗಲು ಸಾಧ್ಯವಾಗದೆ ಆ ಉತ್ತರ ದಿಕ್ಕಿನಲ್ಲೇ ಬಿಟ್ಟು ಹೋದರು. ಇತರರು ಬಿಟ್ಟು ಹೋದ ಹಣದ ಮೇಲೆ ರಾಜನಿಗೆ ಪೂರ್ಣ ಅಧಿಕಾರ ಇರುವುದರಿಂದ ಭಗವಂತನು ಆ ಹಣವನ್ನು ತರಿಸಿ ಧರ್ಮರಾಜನ ಯಜ್ಞವನ್ನು ಮಾಡಿಸಿದ. ಆದ್ದರಿಂದ ಯಜ್ಞದ್ರವ್ಯಗಳನ್ನು ಸಂಪಾದಿಸಿ ಧರ್ಮ ಭೀರುವಾದ ಧರ್ಮರಾಜನು 3 ಅಶ್ವಮೇಧ ಯಜ್ಞಗಳ ಮೂಲಕ ಭಗವಂತನನ್ನು ಆರಾಧಿಸಿದನು. ಯುಧಿಷ್ಠಿರನ ಆಹ್ವಾನದಂತೆ ಅಲ್ಲಿಗೆ ದಯಮಾಡಿಸಿದ ಭಗವಂತನು ಬ್ರಾಹ್ಮಣರ ಮೂಲಕ ಅವನ ಯಜ್ಞವನ್ನು ಸಾಂಗವಾಗಿ ನಡೆಸಿ ಪಾಂಡವರ ಸಂತೋಷಕ್ಕಾಗಿ ಕೆಲವು ತಿಂಗಳು ಅಲ್ಲೇ ಉಳಿದನು. ಅನಂತರ ಬಂಧು ಸಹಿತ ಧರ್ಮರಾಜನ ಮತ್ತು ದ್ರೌಪದಿಯ ಅನುಮತಿಯನ್ನು ಪಡೆದು ಅರ್ಜುನನೊಂದಿಗೆ ಯಾದವರಿಂದ ಸುತ್ತುವರಿದು ಭಗವಂತನಾದ ಶ್ರೀಕೃಷ್ಣ ಮತ್ತೆ ದ್ವಾರಕೆಯ ಕುರಿತು ಪ್ರಯಾಣ ಬೆಳೆಸಿದ. ಶ್ರೀಕೃಷ್ಣಾರ್ಪಣಮಸ್ತು.